ಬನ್ನಿ, ಇವತ್ತು ಶ್ರೀ ಚನ್ನಬಸವೇಶ್ವರ ಅವರ ಕ್ಷೇತ್ರದಲ್ಲಿದ್ದೀವಿ. ಇವತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲನ್ನು ನೋಡಿಲ್ವಾ ಅಥವಾ ಮತ್ತು ಯಾರು ನೋಡಿದ್ದೀರಾ ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇರೋದು. ಇವತ್ತು ನಾವು ಬಂದಿರೋಂತಹ ಒಂದು ಪ್ರಸಿದ್ಧವಾದ ಕ್ಷೇತ್ರ ಅಂತಂತ ಹೇಳ್ಬೋದು. ಇದು ಉಳಿವಿ ಕ್ಷೇತ್ರ, ಶ್ರೀ ಕ್ಷೇತ್ರ ಉಳಿವಿಗೆ ಇವಾಗ ಎಂಟ್ರಿ ಆಗಿರೋದು. ಜೊಯ್ಡಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಶರಣರ ಕ್ಷೇತ್ರನೇ ಅಂತಲೇ ಹೇಳ್ಬೋದು ಇದನ್ನು. ಇದು 12ನೇ ಶತಮಾನದ ಶಿವಶರಣರಾದಂತಹ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನ. ಇತಿಹಾಸ ಮತ್ತು ಸಂಪೂರ್ಣ ಮಾಹಿತಿ ಅಂದರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮಾಹಿತಿನ. ಬಸವೇಶ್ವರ ಅವರ ಇಲ್ಲಿ ಸನ್ನಿಧಿಯಲ್ಲಿ, ಹಾಗೆ ಈ ಫೆಬ್ರವರಿ ತಿಂಗಳುಗಳಲ್ಲಿ ಇಲ್ಲಿ ನಡೆಯುವಂಥ ಜಾತ್ರೆ ತುಂಬ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಇಲ್ಲಿ ದಟ್ಟ ಕಾಡಿನ ಮಧ್ಯೆ ನೆಲೆಸಿರುವಂತಹ ನಮ್ಮ ಚನ್ನಬಸವೇಶ್ವರ ಅವರು ಇವರ ಜಾತ್ರೆಗೆ ಬರುವಂಥ ಎಲ್ಲ ಭಕ್ತರು ಕೂಡ ಕಾಲ್ನಡಿಗೆ ಮತ್ತು ಚಕ್ಡಿನ ಗಾಡಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲ ಥರದ ಅವರ ಅನುಕೂಲದಾಗಂತ ಏನಿದೆಯಲ್ಲ ಅದನ್ನ ತೊಗೊಂಡ್ಬಿಟ್ಟು ಹೋಗ್ತಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತಂದೇಳಿ ಚನ್ನಬಸವೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ಶಿವಶರಣರ ಸನ್ನಿಧಿಗೆ ಬಂದರೆ ನಮಗೆ ಏನು ಕುಂದುಕೊರತೆ ಕೂಡ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇಲ್ಲಿ ಬೇಕಾದಂಥ ಏನೋ ಪ್ರತಿಯೊಂದು ಮನುಷ್ಯನಿಗೆ ಬೇಕಾದಂಥ ರೂಮ್ ಆಗಿರ್ಬೋದು, ದಾಸೋಹ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ರೂಮು ಕೂಡ ಚೆನ್ನಾಗಿದ್ದಾವೆ, ನಾನು ನೋಡಿದೆ ಎಲ್ಲನೂ. ಇಲ್ಲಿ ಶ್ರೀ ಚನ್ನಬಸವೇಶ್ವರ ಅವರು ಕೂಡ ಲಿಂಗೈಕ್ಯರಾಗಿದ್ದಾರೆ ಅಂತ ಇಲ್ಲಿ ಮಾಹಿತಿ ಇತ್ತು. ಇದನ್ನು ಬನ್ನಿ ನಮ್ಮ ಅರ್ಚಕರಾದಂಥ ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರನ್ನು ಕೇಳೋಣ ಏನು ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ. ಬನ್ನಿ. ಚನ್ನಬಸವೇಶ್ವರ ಜೀವಂತ ಸಮಾಧಿ ಇದೆ. ಅವ್ರ ಕರ್ತೃ ಗದ್ದುಗೆ ಇದೆ. ಚನ್ನಬಸವಣ್ಣವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಲಿಕ್ಕಂತ ಬಂದಾಗ ಅವ್ರ ಜೊತೆ ಬಂದಂಥ ಶಿವಶರಣರ ಮೂಲ ಕರ್ತೃ ಗದ್ದುಗೆ ಇದೆ. ಆ ಕಡೆ ಇರೋ ಸಂಗಮೇಶ್ವರ, ಮಲ್ಲಿಕಾರ್ಜುನ, ಬಸವೇಶ್ವರ, ಚನ್ನಬಸವಣ್ಣ 4 ಮೂರ್ತಿಗಳು ಅದಾವ್ರಿ. ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಕ್ಕಂತ ಬಂದಾಗ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಚನ್ನಬಸವಣ್ಣವರು ಈ ಕಡೆ ಬರ್ತಾರೆ. ಅಕ್ಕ ಮಹಾದೇವರು ಶ್ರೀಶೈಲಿ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಶಿವಶರಣರು ಅವರು ಎಲ್ಲ ತಾಳೆಗರಿ ಗ್ರಂಥಗಳನ್ನ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಕ್ಕಂತ ಹೋದಾಗ ಚನ್ನಬಸವಣ್ಣವ್ರು ಈ ಕಡೆ ಬಂದರೆ ಇವರು ಬಂದು ಇಲ್ಲಿ ಜೀವಂತ ಸಮಾಧಿ ಆದ್ರಿ. ಅವರು ಇಲ್ಲಿ ಉಳಿವಿ ಜಾತ್ರೆ ಭಾರತ ಹುಣ್ಣಿಮೆ ಮಗ ನಕ್ಷತ್ರದ ದಿನ ಉಳಿವಿ ಜಾತ್ರೆ ಇರ್ತೈತೆ ರೀ. ಅವಾಗ ಲಕ್ಷಾಂತರ ಭಕ್ತರು ತಮ್ಮ ಚಕಡಿ ಆಗಲಿ ಅವನ್ನೆಲ್ಲ ತಮ್ಮ ವಾಹನಗಳಲ್ಲಿ ತಗೊಂಡು ಬಂದು ಒಂದು ವಾರದ ರಥಸಪ್ತಮಿಯಿಂದ ಸ್ಟಾರ್ಟ್ ಆಗಿ ಮಗ ನಕ್ಷತ್ರದ ದಿನ ರಥೋತ್ಸವ ಆಗ್ತೈತೆ ರೀ. ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಮಗೂ ಕೂಡ ಒಂಥರ ನೆಮ್ಮದಿ ಅನ್ನಿಸ್ತು. ನಮ್ಮ ಬಸವಣ್ಣವರು ಕೂಡ ಇಲ್ಲಿ ಬಂದು ಹೋಗಿದೆ ಅಂತ ಗೊತ್ತಿರೋದ್ರಿಂದ ನಮಗೂ ಒಂಥರ ಏನೋ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಒಂದು ಒಳ್ಳೆ ಏನೋ ಪಾಸಿಟಿವ್ ಮೈಂಡ್ ಥರ ನಮಗೆ ಬರ್ತಾ ಇದೆ. ಎಲ್ಲರೂ ಕೂಡ ಬನ್ನಿ, ಇದೇ ರೀತಿ ನಮ್ಮ ಬಸವೇಶ್ವರ ಅವರ ಸನ್ನಿಧಿಗೆ ಬಂದು ಎಲ್ಲರೂ ಕೂಡ ದರ್ಶನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಯಾರು ಬ್ಲಾಗ್ನೆಲ್ಲ ನೋಡಿಲ್ಲ ಅವರೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಇದನ್ನು ಕಾಮೆಂಟ್ ಮಾಡಿ ಹೇಳಿ. ನಿಮಗೆ ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು.